ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ ಯಾವಾಗಲೂ ನೀವು ನಾನ್ ವೆಜ್ ನೋಡ್ತಾ ಇದ್ರಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಚೇಂಜ್ ಇರಲಿ ಅಂತ ನಾವು ನಮ್ಮ ಮೈಸೂರಲ್ಲಿ ಒಳ್ಳೆ ಕಡೆ ಎಲ್ಲಿ ಹಲ್ವಾ ಮಾಡ್ತಾ ಇದ್ದೆ ನೋಡಿದಾಗ, ಸೊ ಈಗ ನಮ್ಮ ಮೈಸೂರಿನ ಮಂಡಿ ಮಾಲದಲ್ಲಿ ನಂದಿನಿ ತ್ರಿವೇಣಿ ಐಸ್ ಕ್ರೀಮ್ ಪಾರ್ಲರ್ಗೆ ನಾನು ಬಂದಿದ್ದೀನಿ. ಇದು ಐಸ್ ಕ್ರೀಮ್ ಪಾರ್ಲರ್ ಅನ್ಕೊಂಡ್ರೆ ಬರೀ ಐಸ್ ಕ್ರೀಮ್ ಮಾತ್ರ ಅಲ್ಲ, ನಿಮಗೆ ಇನ್ನೂ ತರಾವರಿ ಹಲ್ವಾಗಳು ಸಿಗುತ್ತೆ. ಕ್ಯಾರೆಟ್ ಹಲ್ವಾ ಆಗಿರ್ಬೋದು, ಬಾದಾಮ್ ಹಲ್ವಾ ಆಗಿರ್ಬೋದು. ಸೊ ಇನ್ನು ಮುಂದೆ ಏನೋ ಸಿಗುತ್ತೆ ಅಂತ ನೋಡೋಣ. ಹೊರಗಡೆ ಹೋಗ್ಬಿಟ್ಟು ಅಂಗಡಿಯಲ್ಲಿ ಅವ್ರ ಜೊತೆ ಮಾತಾಡ್ಸೋಣ, ಇದು ಯಾವಾಗ ಶುರು ಆಯಿತು, ಇಲ್ಲಿ ಏನೇನು ಸಿಗುತ್ತೆ. ತ್ರಿವೇಣಿ ಅಂದ್ರೆ ತ್ರಿವೇಣಿ ಏನಕ್ಕೋಸ್ಕರ ಫೇಮಸ್, ಈ ತ್ರಿವೇಣಿ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂತು ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ಹಂಗೆ ಮುಂದೆ ಅಂಗಡಿ ಒಳಗೆ ನೋಡೋಣ ಬನ್ನಿ. ಸೊ ಇದೀಗ ಅಂಗಡಿ ಒಳಗೆ ನೋಡ್ಕೊಳ್ಳಿ, ಒಂದು ಚಿಕ್ಕ ಜಾಗದಲ್ಲಿ ಚೆನ್ನಾಗಿ ಸೆಟಪ್ ಮಾಡ್ಕೊಂಡಿದ್ದೀರ ಅಂತ. ಕೂತ್ಕೊಳ್ಳಿಕ್ಕೆ ಒಂದು 10 ಜನ ಕಸ್ಟಮರ್ ಆರಾಮಾಗಿ ಕೂತ್ಕೋಬಹುದು. ಇನ್ನೊಂದು ಸಣ್ಣದೊಂದು ಮೆಟ್ಲು ತರ ಮಾಡ್ಕೊಂಡಿದ್ದಾರೆ. ಆ ಮೆಟ್ಲು ಮೇಲೂ ಸಹ ನಿಮ್ಗೆ ಜಾಗ ಇದೆ. ಸೊ ನೋಡಿ, ಇಲ್ಲಿಂದ ಮೆಟ್ಲು ಮೇಲಿಂದ ಬಂದ ಕೂಡಲೇ ಇಲ್ಲಿನೂ ಒಂದು 7 ರಿಂದ 8 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ. ಇಲ್ಲೊಂದು 10 ಜನ ಕೂತ್ಕೋಬಹುದು ಆರಾಮಾಗಿ. ಸೊ ಇದು ಒಂದು ಚಿಕ್ಕ ಸೆಟಪ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವಾಗ ಇಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ. ಸರ್ ಈಗ ನಿಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ ನಾವೇ ಹೋಮ್ ಮೇಡ್ ಮಾಡಿರೋಂಥ ಜಾಮೂನು. ಓಕೆ. ನಂದಿನಿ ಕೋವಾ ಹಾಕ್ಬಿಟ್ಟು ಜಾಮೂನ್ ಮಾಡ್ತೀವಿ ಸರ್. ಜಾಮೂನ್ ಇದು ನಂದಿನಿದು ಕೋವಾ ಹಾಕಿ ಮಾಡಿರೋಂಥ ಜಾಮೂನು ಹೋಮ್ ಮೇಡ್. ಇದು ನಂದಿನಿ ಜಾಮೂನ್ ಇದು ಹೋಮ್ ಮೇಡ್ ನಾವೇ ಮಾಡೋದು. ಯಾವ್ದು ಬೇರೆ ಕೆಮಿಕಲ್ಸ್ ಇಲ್ಲ ಇದು. ಓಕೆ ಸರ್. ಯಾವುದೇ ಸೋಡಾ ಆಗಲಿ ಏನು ಹಾಕೋದಿಲ್ಲ. ಓಕೆ. ಹೆಲ್ತಿ ಫುಡ್ ಜಾಮೂನ್ ನೀವೇ ಮಾಡ್ಕೊಳ್ಳೋದು? ನಾವೇ ಮಾಡೋದು ಸರ್ ಹೋಮ್ ಮೇಡ್ ಇದು. ಸೊ ಇದೆ ಸರ್. ಈಗ ನಂದಿನಿ ಅಂತ ಹಾಕಿದ್ದೀರಾ, ನಂದಿನಿ ಕಡೆಯಿಂದ ಬರಲ್ಲ. ನಂದಿನಿ ಕಡೆಯಿಂದ ಐಸ್ ಕ್ರೀಮ್ ಐಸ್ ಕ್ರೀಮ್ ಮಾತ್ರ ಬರುತ್ತೆ ಸರ್. ಐಸ್ ಕ್ರೀಮ್ ಮಾತ್ರ ಬರುತ್ತೆ. ಇನ್ನು ನಂದಿನಿದು ಕೋವಾದಲ್ಲಿ ಆಗಲಿ ನಂದಿನಿ ತುಪ್ಪ ಆಗಲಿ ಎಲ್ಲ ಯೂಸ್ ಮಾಡೋದು ನಂದಿನಿ ಪ್ರಾಡಕ್ಟ್ ಸರ್. ಓಕೆ. ಬೇರೆ ಯಾವುದೋ ಉಪಯೋಗಿಸಲ್ಲ. ಆಮೇಲೆ ಬಂದು ಸರ್ ಇದು ಬೂದ್ಗುಂಬಳದ ಹಲ್ವಾ ಅಂತ, ಇದು ಕಾಸಿ ಹಲ್ವಾ ಅಂತ. ಇದು ಕಾಸಿ ಹಲ್ವಾ ಇದು ಬಾರಿ ಒಳ್ಳೇದು ಹೆಲ್ತ್ಗೆ. ಇದು ಶುಗರ್ BP ಏನೇ ಇದ್ರು ಇದು ಬಾರಿ ಒಳ್ಳೇದು. ಇದು ಕಾಸಿ ಹಲ್ವಾ ಅಂತ. ಇದು ಬೂದ್ಗುಂಬಳದಲ್ಲಿ ನಾವೇ ತಂದು ಮಾಡಿ ಪ್ರಿಪೇರ್ ಮಾಡ್ತೀವಿ. ಬೂದ್ಗುಂಬಳ ಹಲ್ವಾ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾರೆಟ್ ಹಲ್ವಾ ಸರ್. ಇದು ಕ್ಯಾರೆಟ್ ಹಲ್ವಾ ಇದು ಹೋಮ್ ಮೇಡ್. ಇದು ನಾವೇ ಮಾಡೋಂಥದ್ದು ಕ್ಯಾರೆಟ್ ಹಲ್ವಾ. ಇದು ಕ್ಯಾರೆಟ್ ಹಲ್ವಾ ಇದು ಹೋಮ್ ಮೇಡ್. ಕ್ಯಾರೆಟ್ ಹಲ್ವಾ ಜೊತೆ ವೆನಿಲಾ ಐಸ್ ಕ್ರೀಮ್ಸ್. ವೆನಿಲಾ ಐಸ್ ಕ್ರೀಮ್ ಸೂಪರ್ ಆಗಿರ್ತದೆ, ಸಕ್ಕ ಟೇಸ್ಟಿ ಆಗಿರುತ್ತೆ ಸರ್. ಈಗ ತ್ರಿವೇಣಿ ಅಂದ್ರೆ ಏನು ಸರ್? ತ್ರಿವೇಣಿ ಅಂದ್ರೆ ಸರ್ ಅದು ಹೇಳ್ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಸರ್ ಬಾದಾಮ್ ಹಲ್ವಾ ಇದೆ ನಮ್ಮಲ್ಲಿ. ಬಾದಾಮಿ ಸಿಪ್ಪೆನ ತೆಗೆದ್ಬಿಟ್ಟು ನೆನೆ ಹಾಕ್ಬಿಟ್ಟು ಮಾಡ್ಕೋಬೇಕು ಸರ್ ಬಾದಾಮಿ ಹಲ್ವಾ ಅಂತ. ಇದು ಬರೀ ಬಾದಾಮಿಲೇ ಮಾಡಬೇಕು, ತುಪ್ಪ ಹಾಕಿ ಬೆಳ್ಳಿ ಮಾಡಬೇಕು, ಹುರಿಬೇಕು. ಇದನ್ನು ಅಷ್ಟೇ, ಇದು ಅಷ್ಟೇ ಎಲ್ಲ ಹೋಮೇಡು. ಯಾವುದು ಬೇರೆ ಕಲರ್ಸ್ ಇಲ್ಲ, ಏನಿಲ್ಲ, ಕೆಮಿಕಲ್ ಇಲ್ಲ, ಹೋಮೇಡು. ಒಳ್ಳೆ ಹೆಲ್ತಿ ಫುಡ್ ಇದು. ಆಮೇಲೆ ಇದೆಲ್ಲ ಆದ್ಮೇಲೆ ಮೇಡಮ್ ಅವರೇ ನಮ್ದು ಹಲ್ವಾ ಅಂತ ಇನ್ನೊಂದು ತ್ರಿವೇಣಿ ಅಂತ ಇದೆ. ತ್ರಿವೇಣಿ ಐಸ್ ಕ್ರೀಮ್ ಅನ್ನೋದಿದೆ. ತ್ರಿವೇಣಿ ಐಸ್ ಕ್ರೀಮ್ ಅಂತೂ ಸಖತ್ತಾಗಿರುತ್ತೆ. ವಿತ್ ಬನಾನಾ ಕಟ್ ಮಾಡಿ ಬನ್ನಿ ಮೇಡಮ್, ತೋರಿಸ್ಕೊಡ್ತೀನಿ ತ್ರಿವೇಣಿ ಐಸ್ ಕ್ರೀಮ್ ಯಾವ ರೀತಿ ಇರುತ್ತೆ ಅಂತ. ಸೊ ಈಗ ತ್ರಿವೇಣಿ ಅದು ನಾವು ಮೋಸ್ಟ್ಲಿ ಟ್ರೈ ಮಾಡಕ್ಕೆ ಬಂದಿರೋದಿಲ್ಲ ತ್ರಿವೇಣಿ ಅಂತ. ಸೊ ಅದು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಸೊ ಮೊದಲಿಗೆ ಸರ್ ಬನಾನಾ ಸರ್ ಒಂದು ಒಂದು ಬನಾನಾ, ಒಂದು ಫುಲ್ ಬನಾನಾ ಬರುತ್ತೆ ಸರ್. ಒಂದು ಬನಾನಾ ಸರ್. ಬನಾನಾ ಆದ್ಮೇಲೆ ಗುಲ್ಕನ್ ಸರ್. ಬನಾನಾಗೆ ಸ್ವಲ್ಪ ಗುಲ್ಕನ್ ಎಲ್ಲ ಆರೋಗ್ಯಕ್ಕೆ ಇದು ಭಾರಿ ಒಳ್ಳೇದು. ಕೆಮ್ಮುಲಿದ್ರು ಎಲ್ಲ ಹೋಗುತ್ತೆ. ಓಕೆ. ಸೊ ನೆಕ್ಸ್ಟ್ ಸ್ವಲ್ಪ ಮಾಡಿ ಒಂದು ಹ್ಯೂಜ್ ಕ್ವಾಂಟಿಟೀಸ್ ಗುಲ್ಕನ್ ಹಾಕೊಂತಿದ್ದಾರೆ. ಒಂದು ಫುಲ್ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು, ಸ್ವಲ್ಪ ಗುಲ್ಕನ್ ಹಾಕೋತಿದ್ದಾರೆ ಸರ್. ನೆಕ್ಸ್ಟ್ ಸ್ಲೇಸ್ ಬೀಜ ಸರ್. ಸೊ ಇದು ಸಬ್ಜಾ ಸೀಡ್ಸ್. ಸೊ ನೆಕ್ಸ್ಟ್ ಸಬ್ಜಾ ಸೀಡ್ಸ್ ಹಾಕೊಂತ ಇದ್ದಾರೆ. ಸರ್ ನೆಕ್ಸ್ಟ್ ಬಂದು ಬೆಣ್ಣೆ ಸರ್. ನಂದಿನಿ ಬೆಣ್ಣೆ ಸರ್. ಇದು ನಂದಿನಿ ಬೆಣ್ಣೆ. ಸೊ ಇದು ನೋಡ್ಕೊಳ್ಳಿ, ಒಂದು ಬನಾನಾ ಆಯಿತು, ಈಗ ಬೆಣ್ಣೆ ಆಯಿತು, ಸಬ್ಜಾ ಸೀಡ್ಸ್ ಆಯಿತು, ಗುಲ್ಕನ್ ಆಯಿತು. ನೆಕ್ಸ್ಟ್ ಸರ್ ಇದು ಬಂದು ಕಟ್ ಫ್ರೂಟ್ಸ್. ಓಕೆ. ಸೊ ಇದು ಬಂದು ಪಪಾಯ ಫ್ರೂಟ್ಸ್ ಅಲ್ಲ ಸರ್? ಇದು ಹೌದು, ಪಪಾಯ ಫ್ರೂಟ್ಸ್ ಹಾಕ್ಬಿಟ್ಟು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನಂದಿನಿದ ಐಸ್ ಕ್ರೀಮ್ಸ್. ಓಕೆ. ಇದು ಬಂದು ನಂದಿನಿ ಐಸ್ ಕ್ರೀಮ್ ಸರ್. ಇದು ಇದರಲ್ಲಿ ಯಾವ ಫ್ಲೇವರ್ ಹಾಕೋದು ಇದಕ್ಕೆ? ಇದಕ್ಕೆ ಬಟರ್ ಸ್ಕಾಚ್ ಬರುತ್ತೆ. ಆಮೇಲೆ ಇನ್ನೊಂದು ಕೇಸರ್ ಪಿಸ್ತಾ ಬರುತ್ತೆ. ಓಕೆ. ಇವೆಲ್ಲ ಸೂಟೇಬಲ್ ಆಗುತ್ತೆ ಸರ್. ಒಂದು ಸ್ಕೂಪಾ ಸರ್ ಇದು? ಒಂದು ಸ್ಕೂಪ್ ಐಸ್ ಕ್ರೀಮ್ ಹಾಕೊಂಡ್ ಇದಕ್ಕೆ. ಆಮೇಲೆ ಇನ್ನೂ ಒಂದು ಜಾಮೂನು ಬರುತ್ತೆ ಸರ್. ಓಕೆ. ತಿಂತಾರೆ ಮಸ್ತು. ನಂದಿನಿ ತ್ರಿವೇಣಿ ಸ್ಪೆಷಲ್ ಗ್ರಾಹಕರಿಗೆ ತುಂಬಾ ಇಷ್ಟವಾದಂತ ಐಟಮ್ಸ್ ಇದು. ನಮ್ಮಲ್ಲಿ ಮಾತ್ರ ಸಿಗತ್ತೆ ಅಷ್ಟೇ. ಇಲ್ಲಿ ನಂದಿನಿ ತ್ರಿವೇಣಿ ಐಸ್ ಕ್ರೀಮ್ ಪಾರ್ಲರ್ ಮಾತ್ರ ಬನ್ನಿ ಗ್ರಾಹಕರೇ, ಬೇರೆ ಕಡೆ ಎಲ್ಲೂ ಹೋಗಿ ಮೋಸ ಆಗ್ಬಿಡಿ. ಒಳ್ಳೆ ಹೆಲ್ತಿ ಫುಡ್ ನಮ್ಮಲ್ಲಿ ಮಾತ್ರ ಸಿಗತ್ತೆ. ನೋಡ್ಕೊಳ್ಳಿ, ನಮ್ಮ ತ್ರಿವೇಣಿ ನೋಡಿ, ನಮ್ಮ ಐಸ್ ಕ್ರೀಮ್ ಪಾರ್ಲರ್ ನೋಡಿ, ಇಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಎಲ್ಲೂ ಸಿಗಲ್ಲ. ಆಪೋಸಿಟ್ ಬಂದು ನಮ್ಮ ನಂದಿನಿ ತ್ರಿವೇಣಿ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಆಪೋಸಿಟ್ ಬಂದು ಹನುಮಂತ ಹೋಟ್ಲ್ ಇದೆ.
ಹನುಮಂತ ಹೋಟ್ಲ ಅಪೋಸಿಟ್ ಬನ್ನಿ. ಗ್ರಾಹಕರೇ ನಮ್ಮನೆ ದೇವರಿಗೆ ಸಹಕರಿಸಿ ಟೇಸ್ಟ್ ಮಾಡಿ, ಒಮ್ಮೆ ಟೇಸ್ಟ್ ಮಾಡಿ. ಸೊ ಒಂದು ತ್ರಿವೇಣಿ ಎಷ್ಟು ಕಾಸ್ಟ್ ಆಗುತ್ತೆ ಸರ್? 100 rupees ಆಗುತ್ತೆ ಸರ್. 100 ರೂಪಾಯಿ ಆಗುತ್ತೆ. ಇದಕ್ಕೆ ಜಾಮೂನು ಬರಬೇಕು. ಜಾಮೂನ್ ಬರುತ್ತೆ. ಇದಕ್ಕೆ ಜಾಮೂನು ಹಾಕ್ತೀನಿ ಸರ್. ಇದಕ್ಕೆ ಒಂದು ಗುಲಾಬ್ ಜಾಮೂನು ಬರುತ್ತೆ ಸರ್. ಇದಕ್ಕೆ ಇದು ತ್ರಿವೇಣಿ. ಇಲ್ಲಿ ಮಾತ್ರ ಸಿಗತ್ತೆ, ಬೇರೆ ಎಲ್ಲೂ ಸಿಗಲ್ಲ ತ್ರಿವೇಣಿ. ಮೈಸೂರಲ್ಲಿ ನಂಬರ್ 1 ಅಂಗಡಿ ನಮ್ದು, ನಂದಿನಿ ತ್ರಿವೇಣಿ ಐಸ್ ಕ್ರೀಮ್ ಪಾರ್ಲರ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ನಾವು ಬೇಸಿಕಲಿ ನಾವು ಬಂದು ಟೇಸ್ಟ್ ಮಾಡ್ಬೇಕಂತ ಬಂದಿದ್ದ ಉದ್ದೇಶನೇ ತ್ರಿವೇಣಿ. ನೀವು ಆಗಲೇ ನೋಡ್ದಂಗೆ ತ್ರಿವೇಣಿ ಹೆಂಗೆ ಮಾಡ್ಕೊಂಡು ನೋಡಿದ್ರಿ, ಸಬ್ಜಾ ಸೀಡ್ಸು, ಐಸ್ ಕ್ರೀಮು, ಜಾಮೂನು, ಸ್ವಲ್ಪ ಬೆಣ್ಣೆ ಎಲ್ಲ ನಂದಿನಿ ಪ್ರಾಡಕ್ಟ್ಸು. ಸ್ವಲ್ಪ ನಿಮಗೆ ಈ ಚೆರಿ ಅಂತ ಹೇಳ್ತೀವಿ, ಅದಕ್ಕೆ ನಿಮಗೆ ಈ ಕಾಯಿನ ಸ್ವಲ್ಪ ಇದು ಮಾಡ್ಕೊಂಡು ಅದನ್ನು ಚರಿತ್ರ ಮಾಡ್ಕೋತಾರಲ್ಲ ಅದು. ಸೊ ಇಷ್ಟು ಬಂದು ತ್ರಿವೇಣಿ. ಇದಕ್ಕೆ ಈಗ ಇದನ್ನು ಟೇಸ್ಟ್ ಮಾಡೋದು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ ಬನ್ನಿ. ಸೊ ಈಗ ನೋಡಿ, ಇದನ್ನು ಮಿಕ್ಸ್ ಮಾಡಿ ನೀಟಾಗಿ ಟೇಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಕಡೆಯಿಂದ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಆಲ್ಮೋಸ್ಟ್ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ಬೈಟ್ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಸೊ ಇದು ಬಂದು ನಂದಿನಿ ಪಾರ್ಲರ್ದು ತ್ರಿವೇಣಿ. ಇದಕ್ಕೋಸ್ಕರ ನಾವು ಬಂದಿದ್ದಿಲ್ಲಿ ಅಷ್ಟು ದೂರದಿಂದ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಈ ಯಾವುದೂ ಆ್ಯಡೆಡ್ ಫ್ಲೇವರ್ಸ್ ಏನಿಲ್ಲ. ಜಾಮೂನು ಫುಲ್ಲು ಸ್ವೀಟ್ನೆಸ್ಸು, ಜೊತೆಗೆ ಐಸ್ ಕ್ರೀಮು ಮತ್ತು ಬಾಳೆಹಣ್ಣು. ಆಲ್ಮೋಸ್ಟ್ ಈಗ ಒಂದು ಸ್ವೀಟೇ ಇದೆ, ಬಂದು ನಿಮ್ಮ ಬಾಯಿ ಬಿದ್ದಂಗಿರುತ್ತೆ. ಟೇಸ್ಟ್ ವೈಸ್ ನೋಡೋಕೆ ಹೋದರೆ ತುಂಬ ರಿಚ್ ಆಗಿದೆ, ಗೊತ್ತೇ ಗೊತ್ತು. ಐಸ್ ಕ್ರೀಮ್ ಇದೆ, ಜೊತೆಗೆ ನಂದಿನಿ ಬೆಣ್ಣೆ ಇದೆ. ಸೊ ಟೇಸ್ಟ್ ಕೂಡ ನಿಮಗೆ ಫುಲ್ಲು ರಿಚ್ ಆಗಿ ಬರುತ್ತೆ ಹೊರತು. ಅದು ಆಮೇಲೆ ತುಂಬ ಹೆಲ್ತಿ ಫುಡ್ ಬೇರೆ ಇದು. ಟೇಸ್ಟು ತುಂಬ ಚೆನ್ನಾಗಿದೆ. ಗುಲ್ಕನ್ ಇದೆ. ನನ್ನ ಪ್ರಕಾರ ಈ ಮೈಸೂರಿನ ಬಿಸಿಲಿಗೆ ಒಂದ್ಸಲ ಎಲ್ಲ ಬಂದು ಟ್ರೈ ಮಾಡ್ಬೋದು. ಅದರಲ್ಲೂ ನಿಮಗೆ ಈಗ ನಾನು ಹೇಳ್ದಂಗೆ ಅವ್ರು ಈಗ ನಮ್ಮ ಓನರ್ ಹೇಳಿದ್ರು ತ್ರಿವೇಣಿ ತುಂಬ ಕಡೆ ಮಾಡ್ತಾರೆ, ಬಟ್ ಇಲ್ಲಿ ಸಿಗೋ ಅಂಥದ್ದು ಎಲ್ಲನೂ ಹೋಮ್ ಮೇಡೇ. ಬಟ್ ನಾನು ನಿಮಗೆ ಒಂದು ಫ್ಯೂಚರ್ ಇನ್ನೊಂದು ವಿಡಿಯೋ ತೋರಿಸ್ಕೊಡ್ತೀನಿ ಇವರು ಮನೇಲೆ ಎಲ್ಲ ಹೆಂಗೆ ಮಾಡ್ತಾರೆ ಅಂತ. ಅವ್ರು ಹೇಳಿದ್ದಾರೆ ಯಾವುದೇ ರೀತಿಯಾದ ಕೆಮಿಕಲ್ಸ್ ಹಾಕಲ್ಲ, ಮತ್ತು ಆಮೇಲೆ ಜಾಮೂನ್ಗೆ ಯಾವುದೇ ರೀತಿಯ ಸೋಡಾ ಹಾಕಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಮನೆ ತೋರಿಸ್ಕೊಡ್ತೀನಿ. ಇನ್ನೊಂದು ಟೇಸ್ಟ್ ಈಗ ಜಾಮೂನ್ ಜೊತೆಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ. ಜಾಮೂನು, ಬಾಳೆಹಣ್ಣು, ಐಸ್ ಕ್ರೀಮು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ. ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ ತ್ರಿವೇಣಿ ರೈತ ಇರುತ್ತೆ ಅಂತ. ಸೂಪರ್, ಒಂದು ಸಲ ಎಲ್ಲರೂ ಟ್ರೈ ಮಾಡ್ಬೋದು. ನೆಕ್ಸ್ಟು ಹಲ್ವದಲ್ಲಿ ಒಂದು ತ್ರಿವೇಣಿ ಸಂಗಮ ಅಂತ ಮಾಡ್ತಾರೆ. ಸೊ ಅದೊಂದು ಮಾಡ್ಸೋಣ, ಟೇಸ್ಟ್ ಹೆಂಗಿದೆ ಅದೊಂದು ನೋಡೋಣ. ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಟ್ರೈ. ಸೊ ಇವಾಗ ನೋಡಿದ್ರಿ ತ್ರಿವೇಣಿ ಹೆಂಗೆ ಮಾಡ್ತಾರೆ ಅಂತ. ಐಸ್ ಕ್ರೀಮು, ಬಾಳೆಹಣ್ಣು, ಸಬ್ಜಾ ಸೀಡ್ಸು, ಚೆರ್ರಿ, ಜೊತೆಗೆ ಗುಲ್ಕನ್ನು, ಐಸ್ ಕ್ರೀಮ್ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಸೊ ನೆಕ್ಸ್ಟ್ ಈಗ ಇನ್ನೊಂದು ಐಟಮ್ ಟ್ರೈ ಮಾಡೋಣ ಅಂತ. ಇದು ಬಂದು ಕ್ಯಾರೆಟ್ ಹಲ್ವಾ ಸರ್. ಕ್ಯಾರೆಟ್ ಹಲ್ವಾದಲ್ಲಿ ತ್ರಿವೇಣಿ ಸಂಗಮ ಅಂತ ಮಾಡ್ತಾರೆ. ಸೊ ಅದು ಹೆಂಗಿರುತ್ತೆ, ಅದು ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ. ಕ್ಯಾರೆಟ್ ಹಲ್ವಾ ಅಂತ ಇದು. ನೀವು ಹೇಳ್ಬಿಡಿ ಹೆಂಗೆ ಮಾಡೋದು. ಸೊ ಫಸ್ಟಿಗೆ ಸರ್ ಕ್ಯಾರೆಟ್ ಹಲ್ವಾ ಇದು. ಕ್ಯಾರೆಟ್ ಹಲ್ವಾ ಹಾಕ್ಬೇಕು. ಕ್ಯಾರೆಟ್ ಹಲ್ವಾ ಹಾಕಿದ್ಮೇಲೆ ಒಂದು ಜಾಮೂನ್ ಹಾಕ್ಬೇಕು. ಅದಕ್ಕೊಂದು ಜಾಮೂನ ಸರ್? ಹೌದು, ಇದಕ್ಕೊಂದು ಜಾಮೂನ್ ಆ್ಯಡ್ ಮಾಡ್ಬೇಕು. ಸೊ ಇದು ಬಂದು ತ್ರಿವೇಣಿ ಸಂಗಮ ಅಂತನಾ? ಹೌದು ಸರ್. ಸರ್ ಈ ಫುಡ್ ಎಲ್ಲ ಅಂದರೆ ಈ ಥರ ಎಲ್ಲ ಮಾಡಬೇಕಂತ ಕಾನ್ಸೆಪ್ಟ್ ಶುರುವಾಗಿದ್ದು ಇದು ನಮ್ಮ ಕರ್ನಾಟಕದಲ್ಲೇ ಶುರು ಆಗಿರೋದು ಅಥವಾ ಬೇರೆ ಕಡೆ ಸರ್ ಇದು? ಇಲ್ಲ ಸರ್, ಇದು ನಮ್ಮ ಕರ್ನಾಟಕದಲ್ಲೇ ಶುರು ಮಾಡ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಐಡಿಯಾ ಬಂತು. ಈ ಕಾನ್ಸೆಪ್ಟ್ ನಮ್ಮ ಕರ್ನಾಟಕದೇನಾ ಅಥವಾ ಆಚೆ ಕಡೆಯಿಂದ? ಇಲ್ಲ ಇಲ್ಲ, ನಮ್ಮ ಕರ್ನಾಟಕದ ಫುಡ್ ಇದು. ಕರ್ನಾಟಕದ ಫುಡ್ ಇದು ನಮ್ಮ ಕರ್ನಾಟಕ. ನಾನು ಆಕ್ಚುಲಿ ಕುಕ್ಕು, ಮದುವೆ ಕುಕ್ಗೆ ಎಲ್ಲ ಇದು ಮಾಡಿಸ್ತೀನಿ, ಕಾಂಟ್ರಾಕ್ಟ್ ತಗೋತೀನಿ. ಆ ರೀತಿ ಇದೊಂದು ಕಾನ್ಸೆಪ್ಟ್ ಕೊಡಬೇಕು ಜನಕ್ಕೆ, ಒಳ್ಳೆ ಫುಡ್ ಕೊಡಬೇಕು ನಮ್ಮ ಮೈಸೂರಲ್ಲಿ. ಅದು ನನ್ನ ಕಾನ್ಸೆಪ್ಟ್ ಇಲ್ಲೇ ಮಂಡಿ ಮಲ್ದಲ್ಲೇ ಮಾಡಬೇಕು. ವಿತ್ ಹನುಮಂತು ಪಲಾವ್ ತಿಂದ ತಕ್ಷಣನೇ ಇದೊಂಥರ ಹೆಲ್ತಿ ಫುಡ್ ತ್ರಿವೇಣಿ ತಿಂದರೆ ಒಂಥರ ಒಳ್ಳೆ ಸ್ಟ್ರಾಂಗ್ ಆಯ್ತಾರೆ. ಒಂಥರ ಮೂಳೆಗೆಲ್ಲ ಗಟ್ಟಿ ಆಗುತ್ತೆ. ಗುಲ್ಕೊನ್ನು ಇದೆಲ್ಲ ಸ್ವಲ್ಪ ಸ್ವೀಟ್ ಬೀಳಬೇಕು ಪಲಾವ್ ತಿಂದ ತಕ್ಷಣ. ಒಂದು ಅರ್ಧ ಪಲಾವ್ ತಿನ್ಕೊಂಡು ಬಂದು ಇಲ್ಲಿ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ಹೆಲ್ತಿ ಫುಡ್ ಇದು ಒಂಥರ ಆ ಥರ ಇರುತ್ತೆ. ಬನ್ನಿ, ಇದ್ರ ಜೊತೆಗೆ ಒಂದು ವೆನಿಲಾ ಐಸ್ ಕ್ರೀಮ್ ಹಾಕೊಂಡು ತಿಂದರೆ ಮಸ್ತ್ ಇರುತ್ತೆ ನೋಡಿ. ಸೊ ಈಗ ನೋಡಿದ್ರೆ ತ್ರಿವೇಣಿ ಸಂಗಮ, ಅದಕ್ಕೆ ಗ್ರಾಹಕರೇ ಎಲ್ಲೂ ಯಾರಿಗೂ ಮೋಸ ಆಗಬೇಡಿ. ನಂದಿನಿ ಐಸ್ ಕ್ರೀಮ್ ತಿನ್ನಿ, ಆರೋಗ್ಯವಾಗಿರಿ. ಅದು ನಂದಿನಿ ಐಸ್ ಕ್ರೀಮ್ ಅಂದರೆ ಪ್ಯೂರ್ ಮಿಲ್ಕಿಂದ ಮಾಡಿರ್ತಾರೆ. ಐಸ್ ಕ್ರೀಮ್ ಅಂದರೆ ಎಲ್ಲ ಥರ ಐಸ್ ಕ್ರೀಮ್ ಆಗಲ್ಲ. ಇದು ಪ್ಯೂರ್ ಮಿಲ್ಕು ನಂದಿನಿದು ಚಾಯ್ಸ್ ಮಾಡಿ. ಎಲ್ಲೇ ಕಡೆ ಹೋಗ್ಲಿ, ಯಾವುದೇ ನಿಮ್ಮ ಮನೆ ಫಂಕ್ಷನ್ ಮಾಡಲಿ, ನಂದಿನಿದು ಐಸ್ ಕ್ರೀಮ್ ಲೈಕ್ ಮಾಡಿ. ಯಾಕೆಂದ್ರೆ ನಂದಿನಿ ಐಸ್ ಕ್ರೀಮ್ ತಿಂದರೆ ಗಂಟ್ಲು ಇನ್ಫೆಕ್ಷನ್ ಆಗಲ್ಲ ಒಂದು. ಆಮೇಲಿಂದ ಹೆಲ್ತಿ ಪ್ಯೂರ್ ಮಿಲ್ಕಿಂದ ಮಾಡಿರ್ತಾರೆ ನಂದಿನಿದು ಐಸ್ ಕ್ರೀಮು. ಅದನ್ನ ಲೈಕ್ ಮಾಡಿ, ಸೂಪರ್ ಆಗಿರ್ತೀರಿ, ನೀವು ಆರೋಗ್ಯವಾಗಿರ್ತೀರಿ. ಇದ್ರ ಜೊತೆಗೆ ಹಿಂಗೆ ತೆಗೆದು ಒಂದು ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಇಟ್ಬಿಟ್ರೆ ಮಸ್ತು. ತ್ರಿವೇಣಿ ಸಂಗಮ ಇದು ಇಲ್ಲಿ ಮಾತ್ರ ಸಿಗೋದೆ ಅಷ್ಟೇ ನಮ್ಮ ಐಸ್ ಕ್ರೀಮ್ ಪಾರ್ಲರಲ್ಲಿ. ಇದು ತಕ್ಕಂದೀಗ ಕಸ್ಟಮರ್ಗೆ ಕೊಟ್ರೆ ಇನ್ನೊಂದು ಅಂತಾರೆ ಸರ್, ಆ ರೀತಿ ಇರುತ್ತೆ ಟೇಸ್ಟ್. ತ್ರಿವೇಣಿ ಸಂಗಮ ಇದು
ಇದು ನೋಡಿ ಈಗ ತಾನೇ ತ್ರಿವೇಣಿ ಸಂಗಮ ಮಾಡ್ಕೊಟ್ಟಿದ್ದಾರೆ. ಇದರಲ್ಲಿ ಅವರು ಹೇಳ್ದಂಗೆ ಒಂದು ಸ್ಕೂಪ್ ವೆನಿಲಾ ಐಸ್ ಕ್ರೀಮು, ಒಂದು ಜಾಮೂನು, ಜೊತೆಗೆ ಹೋಮ್ ಮೇಡ್ ಕ್ಯಾರೆಟ್ ಹಲ್ವಾ. ಸೊ ಇದು ಅಷ್ಟೇ 3 ಮಿಕ್ಸ್ ಮಾಡಿ ತಿನ್ಬೇಕಾ ಸರ್? ಏನಿಲ್ಲ ಸರ್, ಸ್ವಲ್ಪ ಐಸ್ ಕ್ರೀಮ್ ತಗೊಳ್ಳಿ, ಸ್ವಲ್ಪ ಕ್ಯಾರೆಟ್ ಹಲ್ವಾ ತಗೊಳ್ಳಿ, ತಿನ್ನಿ ಸರ್ ಅಷ್ಟೇ. ಇದು ಬೆಣ್ಣೆ ಇಷ್ಟ ಇಲ್ಲದವರಿಗೆ ಜಾಮೂನು, ಬೆಣ್ಣೆ ಇಷ್ಟ ಇಲ್ಲ, ಸಬ್ಸಾ ಬೀಜ ಇಷ್ಟ ಇಲ್ಲ, ಬನಾನಾ ಬೇಡ ಅನ್ನೋರಿಗೆ ಈ ತರ ಕಾನ್ಸೆಪ್ಟ್ ಸರ್. ಓಕೆ ಓಕೆ ಓಕೆ. ನಮ್ಮಲ್ಲಿ ಅದು ತ್ರಿವೇಣಿ, ಇದು ತ್ರಿವೇಣಿ ಸಂಗಮ. ಹೌದು ಸರ್, ಇದು 3 ಮಿಕ್ಸಿಂಗ್ ಇದು. ಸೊ ಇದು ನೋಡಿ ಸ್ವಲ್ಪ ಐಸ್ ಕ್ರೀಮ್, ಸ್ವಲ್ಪ ಕ್ಯಾರೆಟ್ ಹಲ್ವಾ ತಗೊಂಡು ಬಾಯಿ ಸಕ್ಕತ್ತಾಗಿರುತ್ತೆ. ಬರ್ತಾ ಇದು. ಓಕೆ. ಸೊ ಇದು ನೋಡಿ ಸ್ವಲ್ಪ ಕ್ಯಾರೆಟ್ ಹಲ್ವಾ ಜೊತೆಗೆ ಸ್ವಲ್ಪ ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮು. ಹೇಳಕ್ಕೆ ಮಾತುಗಳೇ ಬರ್ತಾ ಇಲ್ಲ. ನಿಜವಾಗ್ಲೂ ಎಷ್ಟು ಒಂದ್ಸಲ ನೀವು ಬಂದು ಟೇಸ್ಟ್ ಮಾಡಿ ಅದು ಗೊತ್ತಾಗುತ್ತೆ. ನಮ್ಗೆ ಹೇಳೋಕ್ಕಿಂತ ಎಷ್ಟು ರಿಚ್ ಇದೆ ಅಂದರೆ ಇದು ಆಲ್ಮೋಸ್ಟ್ ಬರೀ ತುಪ್ಪನೇ ಸ್ಮೆಲ್ ಬರ್ತಾ ಇದೆ. ಆ ಕ್ಯಾರೆಟ್ ಹಲ್ವಾ ಫುಲ್ಲು ತುಪ್ಪದಲ್ಲಿ ಮಾಡಿರೋದು, ಜೊತೆಗೆ ಐಸ್ ಕ್ರೀಮು, ಇನ್ನು ಸ್ವಲ್ಪ ಜಾಮೂನ್ ಹಾಕೋ ತಿಂದ್ರಂತೂ ಸ್ವೀಟೆಸ್ಗಂತೂ, ಸ್ವೀಟ್ ಇಷ್ಟಪಡೋರ್ಗಂತೂ ಒನ್ ಆಫ್ ದಿ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಈಗ 2 ಐಟಮ್ ಟೇಸ್ಟ್ ಮಾಡಿದ್ದೀನಿ, ಎರಡೂ ನಿಮಗೆ ಒಂದು ಚೂರು ಎಲ್ಲೂ ಬೇಜಾರು ಅಂತಲೇ ಅನಿಸಿಲ್ಲ. ಸ್ವಲ್ಪ ಟೇಸ್ಟ್ ಕಡಿಮೆ ಇದೆ ಅಂತ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಇದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ತ್ರಿವೇಣಿ ಮತ್ತು ತ್ರಿವೇಣಿ ಸಂಗಮ. ತುಂಬ ಸೂಪರಾಗಿದೆ. ಎಲ್ಲರೂ ಒಂದ್ಸಲ ಬಂದು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ಇವಾಗಿನ ಕಾಲದಲ್ಲಿ ಯಾರೂ ಕಸ್ಟಮರ್ಗೆ ನಮ್ಮ ದೇವರು ಅಂತಾರೆ ಹೇಳಲ್ಲ, ಬಂದರೆ ಬರ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಅಂಥದ್ದಲ್ಲಿ ಇಲ್ಲೊಬ್ಬರು ಕಸ್ಟಮರ್ಸ್ಗಳೇ ಗ್ರಾಹಕರೇ ನಮ್ಮ ದೇವರು ಅಂತ ಹೇಳ್ಕೊಂಡು ಒಂದು ಮಾರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಬಂದು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡ್ಬೋದು. ಗ್ರಾಹಕರೇ ನಮ್ಮನೆ ದೇವರು. ಸೊ ನೋಡಿ ಅದನ್ನು ಅವರು ಬೋರ್ಡ್ ಮೇಲೆ ಹಾಕ್ಕೊಬಿಟ್ಟಿದ್ದಾರೆ, ಗ್ರಾಹಕರೇ ನಮ್ಮ ಮನೆ ದೇವರು ಅಂತ. ನಂದಿನಿ ತ್ರಿವೇಣಿ ಐಸ್ ಕ್ರೀಮ್ ಪಾರ್ಲರಲ್ಲಿ ಮಾತ್ರ ನಮ್ಗೆ ಈ ಥರ ಐಟಮ್ ಸಿಗೋದು, ಬೇರೆ ಎಲ್ಲೂ ತಿಂದರೂ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಓಕೆ ಜೈ ತಗೋಪ್ಪ. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಕ್ಯಾರೆಟ್ ಹಲ್ವಾ ಹಾಕ್ಸ್ಕೊಬಿಟ್ಟ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಅಂತ ಅನ್ಕೊತೀನಿ. ತ್ರಿವೇಣಿ ಅಂದರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ರಿ, ತ್ರಿವೇಣಿ ಏನೇನು ಬರುತ್ತೆ ಅಂತ. ಇದು ಎಸ್ಪೆಷಲಿ ನಂದಿನಿ ತ್ರಿವೇಣಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿ. ಮುಂದೆ ವಿಡಿಯೋ ಸಿಗೋಣ. ಟಿಲ್ ದೆನ್ ಬಾಯ್.